Hello dear students, welcome to our channel. Today is day 11. Day 11. ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಯಾವುದಪ್ಪ ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿ. ಈ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಫಸ್ಟ್ ಮೇನ್ ಕಾನ್ಸೆಪ್ಟ್ ಬರೋದು ಏನಪ್ಪ ಅಂತಂದರೆ ಡಿಸ್ಟೆನ್ಸ್, ಮಿಡ್ ಪಾಯಿಂಟ್, ಸೆಕ್ಷನ್ ಫಾರ್ಮುಲಾ. ಯಾವುದ್ರಿ? ಡಿಸ್ಟೆನ್ಸ್ ಫಾರ್ಮುಲಾ ಬರುತ್ತೆ ರೀ, ನೆಕ್ಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಬರುತ್ತೆ, ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಬರುತ್ತೆ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಈ ಚಾಪ್ಟರ್ ಬರುವಂಥದ್ದು ಇಂಪಾರ್ಟೆಂಟ್ ಫಾರ್ಮುಲಾಸ್ ರೀ. ಏನೇನು ಹೇಳಿದೆ ರೀ? ಫಸ್ಟ್ ಒನ್ ಏನು ಹೇಳಿದೆ? ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಓಕೆನಾ? ಇಲ್ಲಿ ನೋಡಿ, x1 y1 x2 y2 ಅಂದರೆ ಎಕ್ಸ್ ವೈ ಪ್ಲೇನಲ್ಲಿ ಇದ್ರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡತ್ತೆ ಹೇಳ್ತಾನೆ. ಎಕ್ಸ್ ವೈ ಪ್ಲೇನ್ ಹಾಕಿದಾಗ ಇಲ್ಲಿ ಬರ್ತೈತಲ್ಲ, ಇಲ್ಲಿ ಯಾವುದಾದ್ರು ಇದ್ರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟೈತಿ ಇದನ್ನ ಏನು ಮಾಡಿರಿ, ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾನೆ. ಓಕೆನಾ? ಇದು ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಫಾರ್ಮುಲಾ ಏನು ಬರುತ್ತೆ ಇಲ್ಲಿ? ಡಿ ಈಸ್ ಈಕ್ವಲ್ಸ್ ಟು square root of x2 minus x1 whole square plus y2 minus y1 whole square ಅಂತ. ಓಕೆನಾ? ಇಂಪಾರ್ಟೆಂಟ್ ಫಾರ್ಮುಲಾ ರೀ. ಈ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗಡೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ. ಓಕೆನಾ? 3 ಫಾರ್ಮುಲಾ ಬರ್ತವೆ. ಏನ್ರಿ? ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಡಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square ಅಂತ. ಓಕೆನಾ? ನೆಕ್ಸ್ಟ್ ಫಾರ್ಮುಲಾ ಏನು ಬರುತ್ತಪ್ಪ ಅಂತಂದರೆ ಮಿಡ್ ಪಾಯಿಂಟ್ ಅಂತ. ಮಿಡ್ ಪಾಯಿಂಟ್ ಫಾರ್ಮುಲಾ ಈ x1 y1 ಏನು ಮಾಡ್ತೀವಪ್ಪ ಅಂದ್ರೆ ಮಿಡ್ ಪಾಯಿಂಟ್ನ ಫೈಂಡ್ ಔಟ್ ಮಾಡ್ತೀವಿ. ಪಿ ಆಫ್ x, y ಈಸ್ ಈಕ್ವಲ್ಸ್ ಟು x1 ಪ್ಲಸ್ x2 divided by 2 y1 plus y2 divided by 2. This one is the midpoint formula. Okay na? Next ಏನು ಬರ್ತೈತೆ ಅಂದರೆ ಇದರಲ್ಲಿ ಸೆಕ್ಷನ್ ಫಾರ್ಮುಲಾ ಬರ್ತೈತಿ. ಸೆಕ್ಷನ್ ಫಾರ್ಮುಲಾ ಇದ್ರ ಮೇಲೆ ಏನಪ್ಪ ಅಂತಂದರೆ ಈ ಸೆಕ್ಷನ್ ಫಾರ್ಮುಲಾ ಮೇಲೆ 3 ಮಾರ್ಕ್ಸಿನ ಕ್ವಶನ್ ಅರೈಸ್ ಆಗ್ಬೋದು. ಆಗುತ್ತೆ ಕೂಡ ಕಂಪಲ್ಸರಿ. ಏನಪ್ಪ ಅಂದರೆ 3 ಮಾರ್ಕ್ಸಿನ ಕ್ವಶನ್ ಏನಾಗುತ್ತೆ? ಸೆಕ್ಷನ್ ಫಾರ್ಮುಲಾ ಮೇಲೆ ಅರೈಸ್ ಆಗುತ್ತೆ. ಇಲ್ಲಿ ಏನಾದರೂ ಇದ್ರ ಮೇಲೆ ಈ ಎರಡು ಫಾರ್ಮುಲಾದ ಮೇಲೆ ಕ್ವಶನ್ ಅರೈಸ್ ಆಗ್ತಿದೆಪ್ಪ ಅಂದರೆ 2 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡೋಕ್ಕಾದ್ರೆ ಹೇಳ್ತಾನೆ, ಇಲ್ಲ ಅಂದರೆ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕಾದ್ರೆ ಹೇಳ್ತಾನೆ. ಇವಾಗ ಏನು ಮಾಡೋಣಪ್ಪ ಅಂದರೆ ಸೆಕ್ಷನ್ ಫಾರ್ಮುಲಾ ಬರೆಯೋಣ ಬನ್ನಿ. ಪಿ ಆಫ್ x, y, ಥರ್ಡ್ ಒನ್ ಸೆಕ್ಷನ್ ಫಾರ್ಮುಲಾ. P of x, y is equals to important ನೋಡ್ರಿ, m2 x1 plus m1 x2 divided by m1 plus m2 m2 y1 plus m1 y2 divided by m1 plus m2. ಓಕೆನಾ? ಇದೇನಪ್ಪ ಅಂತಂದರೆ ಸೆಕ್ಷನ್ ಫಾರ್ಮುಲಾ ರೀ. ಇದ್ರ ಮೇಲೆ ಕೇಳಿದ್ರೆ ಏನು ಮಾಡ್ತಾನಪ್ಪ ಅಂದರೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಇದ್ರ ಮೇಲೆ ಅಂದರೆ ಪಾಯಿಂಟ್ ದ ಮಿಡ್ ಪಾಯಿಂಟ್ ಅಂತ ಹೇಳಿದಾಗ 2 ಮಾರ್ಕ್ಸೇ ಬರ್ಬೋದು. ಇದೇನಪ್ಪ ಅಂದರೆ 3 ಮಾರ್ಕ್ಸಿನ ಕ್ವಶನ್ ರೀ. ಇದ್ರ ಮೇಲೆ ಏನಪ್ಪ ಅಂದರೆ ಪ್ರಾಬ್ಲಮ್ಸ್ ಬಂದರೆ ಇದ್ರ ಮೇಲೆ ಏನಾಗುತ್ತೆ? 3 ಮಾರ್ಕ್ಸಿಂದು ಕ್ವಶನ್ ಬರುತ್ತೆ. ಓಕೆನಾ? ಇವಾಗ ಇದರಲ್ಲಿ 1 ಮಾರ್ಕ್, 2 ಮಾರ್ಕ್ ಅಥವಾ 3 ಮಾರ್ಕ್ ಯಾವ ಥರ ಕ್ವಶನ್ಸ್ ಅರೈಸ್ ಆಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು MCQ ಕೇಳುವಂಥ ಕ್ವಶನ್ ರೀ. ಇದು ಎಲ್ಲಪ್ಪ ಅಂದ್ರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ MCQ ಕೇಳಿದಂಥ ಕ್ವಶನ್ ರೀ. ಇದು 1 ಮಾರ್ಕ್ ಕ್ವಶನ್. ಏನು ಕೇಳಿದ ನೋಡಿ, ಇಂಪಾರ್ಟೆಂಟ್ ಇಲ್ಲಿ. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of A, B from the origin 0, 0 ಅಂತ ಹೇಳ್ತಿದ್ದಾನೆ.
ಅಂದರೆ 2 ಪಾಯಿಂಟ್ಸ್ ಇದೆ ರೀ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ಎ ಕಾಮಾ ಬಿ ಫ್ರಾಮ್ ದ ಒರಿಜಿನ್ 0,0 ಅಂತ ಹೇಳತ್ತಾನೆ. ಓಕೆನಾ? ಇಲ್ಲಿ ನೋಡ್ರಿ ನಾನು ಏನು ಹೇಳಿದೆ ಅವಾಗಲೇ x1 y1 x2 y2 ಅಂತ ಹೇಳಿದ್ದೆ. ಓಕೆನಾ? ಇಲ್ಲಿ ನೋಡಿ x1 ಅಂತಂದ್ರೆ ಯಾವ್ದ್ರಿ ಇಲ್ಲಿ ಎ ಕಾಮಾ ಬಿ ದಿಸ್ ಒನ್ 0,0. ಓಕೆನಾ? ಫಾರ್ಮುಲಾ ಏನೈತ್ರಿ ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square from plus y2 minus y1 whole square. x2 ಏನೈತಿ ನೋಡ್ರಿ ಇಲ್ಲಿ x2 ಏನೈತ್ರಿ 0 ಐತಿ ಮೈನಸ್ x1 ಏನೈತ್ರಿ a ಐತಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಏನೈತ್ರಿ 0 ಐತಿ y1 ಏನೈತ್ರಿ ಇಲ್ಲಿ b ಐತಿ b ಹೋಲ್ ಸ್ಕ್ವೇರ್ 0 minus a ಅಂದ್ರೆ ಏನಾಗ್ತದ್ರಿ 0 minus a ಅಂತಂದ್ರೆ ಮೈನಸ್ a ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ b ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೀನಿಂಗ್ ಏನ್ರಿ ಅಂದ್ರೆ ಮೈನಸ್ a ಹೋಲ್ ಸ್ಕ್ವೇರ್ ಮೀನ್ಸ್ ಮೈನಸ್ a ಹೋಲ್ ಸ್ಕ್ವೇರ್ ಮೀನ್ಸ್ ಮೈನಸ್ a ಇಂಟು ಮೈನಸ್ a ಅಂತ ಮೈನಸ್ ಇಂಟು ಮೈನಸ್ ಪ್ಲಸ್ a ಇಂಟು a ಸ್ಕ್ವೇರ್ ಆಗ್ತೈತ್ರಿ. ಇದೇನಾಗ್ತೈತ್ರಿ ಈಗ a ಸ್ಕ್ವೇರ್ ಪ್ಲಸ್ ಇದೇನಾಗ್ತೈತ್ರಿ ಮೈನಸ್ b ಹೋಲ್ ಸ್ಕ್ವೇರ್ ಅಂದ್ರೆ ಈ ಮೈನಸ್ b ಅನ್ನು ಏನು ಮಾಡಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಮೀನಿಂಗ್. ಮೈನಸ್ b ಇಂಟು ಮೈನಸ್ b ಏನಾಗ್ತೈತ್ರಿ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ b ಇಂಟು b ಸ್ಕ್ವೇರ್ ಆಗುತ್ತೆ b ಸ್ಕ್ವೇರ್. ಎಲ್ಲಿದ್ರಿ ಆನ್ಸರು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಸ್ಕ್ವೇರ್ ರೂಟ್ ಇಲ್ಲ ಇದು ಆನ್ಸರ್ ಆಗಲ್ಲ. ನೆಕ್ಸ್ಟ್ ಮೈನಸ್ ಐತ್ರಿ ನಮ್ಮ ಮೈನಸ್ ಬಂದಿಲ್ಲ ಏನು ಬಂದೈತಿ ಪ್ಲಸ್ ಐತಿ ರೂಟ್ a ಪ್ಲಸ್ b ಇದೆ ಆನ್ಸರ್ ಆಗಲ್ಲ. ಯಾವ್ದು ಆಗ್ತೈತಿ ನಮ್ದು ಆನ್ಸರ್ ಆಪ್ಷನ್ ಡಿ ಆಗ್ತೈತಿ. ಓಕೆನಾ? ಇದ್ರ ಮೇಲೆ ಏನು ಕೇಳ್ತಾನಪ್ಪ ಅಂತಂದ್ರೆ ಕ್ವಶನ್ ಯಾವ ಥರ ಕೇಳ್ಬೋದು ಅಂದ್ರೆ ಕರೆಕ್ಟಾಗಿ ನೋಡ್ರಿ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎ ಕಾಮಾ ಬಿ ಫ್ರಾಮ್ ದ ಒರಿಜಿನ್ ಅಂತ ಡೈರೆಕ್ಟಾಗಿ ಏನು ಮಾಡ್ಬೋದ್ರಿ 1 ಮಾರ್ಕ್ ಕ್ವಶನ್ ಕೇಳ್ಬೋದ್ರಿ. ಆರಾಮ್ಸೆ ಏನು ಬರೀರಿ ಡಿ ಈಕ್ವಲ್ಸ್ ಟು ನಿಮ್ಮ ಇಷ್ಟ ರೀ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆದ್ರೂ ಬರೀರಿ ಇಲ್ಲ ಡಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಓಕೆನಾ? ಯಾವುದಾದ್ರೂ 2 ಪಾಯಿಂಟ್ಸ್ ಆಲ್ಮೋಸ್ಟ್ ನಾವು ಏನು ಮಾಡ್ತೇವಪ್ಪ ಅಂದರೆ ಇದನ್ನೇ ಯೂಸ್ ಮಾಡ್ತೇವೆ ಡಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಯಾಕಂದರೆ ಎಕ್ಸ್ ವೈ ಪ್ಲೇನಲ್ಲಿ ಮಾತಾಡ್ತಿರ್ತೇವಲ್ಲ ಇದನ್ನ ತಗೋತೇವೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ ಏನು ಕ್ವಶನ್ ಕೇಳ್ತಿದ್ದಾನಪ್ಪ ಅಂತಂದರೆ ಫೈಂಡ್ ದ ಡಿಸ್ಟೆನ್ಸ್ ಅಂತ ಹೇಳ್ತಿದ್ದಾನೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,1 and 6,4 using the distance formula. ಈಸಿ ರೀ ಆರಾಮ್ಸೆ ಏನು ಮಾಡ್ಬೋದಪ್ಪ ಅಂದರೆ 2 ಮಾರ್ಕ್ಸ್ ತೊಗೋಬೋದು. ಎಸ್ಪೆಷಲಿ ಇಂಪಾರ್ಟೆಂಟ್ ಜಾಮೆಟ್ರಿ ಒಳಗಡೆ ಏನು ಮಾಡ್ಬೋದು ಆರಾಮ್ಸೆ ಎಲ್ಲ ಮಾರ್ಕ್ಸ್ನು ತೊಗೋಬೋದು ರೀ. ಎಷ್ಟು ಕ್ವಶನ್ಸ್ ಇದಾವೆ ನೋಡಿ ಎಲ್ಲ ಮಾರ್ಕ್ಸ್ನು ಆರಾಮ್ಸೆ ಏನು ಮಾಡ್ಬೋದು ಕ್ಯಾಚ್ ಮಾಡ್ಬೋದು. ಓಕೆನಾ? ಏನು ಹೇಳತ್ತಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ. ಡಿಸ್ಟೆನ್ಸ್ ಫಾರ್ಮುಲಾ ಫಸ್ಟ್ ಗಿವನ್ ಬರೀರಿ. ಫಸ್ಟ್ ಏನು ಮಾಡಿ ಗಿವನ್ ಬರಿ. ಮುಂದೆ ಏನಾದರೂ ವೇರಿಯೇಷನ್ ಆದ್ರೂ ಮಾರ್ಕ್ಸ್ ಕೊಡ್ತಾನೆ. ಫಸ್ಟ್ ಕೊಟ್ಟಿರೋಂಥ ಗಿವನ್ ಬರೀಬೇಕು, ಕರೆಕ್ಟಾಗಿ ಫಾರ್ಮುಲಾ ಹಾಕಬೇಕು, ವ್ಯಾಲ್ಯೂನ ಏನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಸಿಂಪ್ಲಿಫೈ ಮಾಡಿ ಆರಾಮ್ಸೆ ಏನು ಮಾಡಿರಿ. ಇವಾಗ ಗಿವನ್ ಏನೈತ್ರಿ ಪಾಯಿಂಟ್ಸ್ ಕೊಟ್ಟಿದ್ದಾನೆ ರೀ 3,1 and 6,4. ಡಿಸ್ಟೆನ್ಸ್ ಫಾರ್ಮುಲಾ ಏನೈತ್ರಿ ನಿಮ್ಗೆ ಗೊತ್ತಾಗುತ್ತಲ್ಲ x1 y1 ದಿಸ್ ಒನ್ ಈಸ್ x2 y2. ಡಿಸ್ಟೆನ್ಸ್ ಫಾರ್ಮುಲಾ ಏನೈತ್ರಿ x2 minus x1 whole square plus y2 minus y1 whole square. x2 ಅಂದ್ರೆ ಏನೈತ್ರಿ 6 ಇದೆ ಮೈನಸ್ x1 ಅಂದ್ರೆ ಏನೈತ್ರಿ 3 ಐತಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಏನೈತ್ರಿ 4 minus 1 whole square is equals to 6 minus 3 ಅಂದ್ರೆ 3 square plus 4 minus 1 ಅಂದ್ರೆ ಎಷ್ಟಾಗ್ತೈತ್ರಿ 3 ಆಗುತ್ತೆ. 3 square is equals to 3 square means 6 ಅಲ್ರಿ. ಆಲ್ಮೋಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ. ಏನಪ್ಪ ಅಂದ್ರೆ 3 ಸ್ಕ್ವೇರ್ ಮೀನ್ಸ್ 3 ಇಂಟು 3 ಅಂತ. 3 ಇಂಟು 3 ಎಷ್ಟಾಗ್ತೈತೆ ರೀ
9 ಆಗುತ್ತೆ. 3 3s are 9. ಏನು ಬರೀತೀರಿ 9 ಪ್ಲಸ್ 9. 9 ಪ್ಲಸ್ 9 ಎಷ್ಟಾಗ್ತೈತೆ ರೀ 18 ಆಗುತ್ತೆ. 18 ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ. ಇದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರುತ್ತೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಈ 18ನ ಯಾವುದಾದ್ರೂ ಸ್ಕ್ವಯರ್ ನಂಬರಿಂದ ಸ್ಪ್ಲಿಟ್ ಮಾಡ್ಬೋದು ಅಂತ ಥಿಂಕ್ ಮಾಡಬೇಕು. ಯಾವುದಾದ್ರೂ ಸ್ಕ್ವಯರ್ ನಂಬರ್ ಹೇಳ್ತಿದ್ದೀನಿ ನಾನು. ಓಕೆ, ಸ್ಕ್ವಯರ್ ನಂಬರಿಂದ ಸ್ಪ್ಲಿಟ್ ಮಾಡ್ಬೋದು ಅಂತ ಥಿಂಕ್ ಮಾಡಬೇಕು. 9 2s 18. 9 is a ಸ್ಕ್ವಯರ್ ನಂಬರ್. ಯಾವ ಸ್ಕ್ವಯರ್ ನಂಬರ್ ರೀ ಅಂದರೆ 3ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತೆ ನಮಗೆ 9 ಬರುತ್ತೆ. ಅಂದರೆ ಏನು ಮಾಡ್ಬೋದಪ್ಪ ಅಂತಂದರೆ ಸ್ಕ್ವಯರ್ ರೂಟ್ ಆಫ್ 9 ಟು ಸ್ಕ್ವಯರ್ ರೂಟ್ ಆಫ್ 2. ಈ ಫಾರ್ಮುಲಾ ಬರ್ತೈತಲ್ರಿ, ರೂಟ್ ಎ ಬಿ ಈಕ್ವಲ್ಸ್ ಟು ರೂಟ್ ಎ ಇಂಟು ರೂಟ್ ಬಿ. ಈ ಫಾರ್ಮುಲಾ ಪ್ರಕಾರ ಏನು ಮಾಡಿದೆ ರೀ ಇದು ಸ್ಪ್ಲಿಟ್ ಮಾಡ್ಕೊಂಡೆ. ಸ್ಕ್ವಯರ್ ರೂಟ್ ಆಫ್ 9 ಏನಾಗ್ತೈತೆ ರೀ 3 ಆಗ್ತೈತಿ. ಸ್ಕ್ವಯರ್ ರೂಟ್ ಆಫ್ 2 ಸಿಗುತ್ತಾ ನೋ, ಅದಕ್ಕೆ ಏನಾಗ್ತೈತಿ ರೀ 2 ಆಗ್ತೈತಿ. 3 2 2 ಆನ್ಸರ್ ಇದ್ರದ್ದು ಏನು ರೀ 3 ರೂಟ್ 2 ಯೂನಿಟ್. ಯೂನಿಟ್ಸ್ ಅಂತ ಹಚ್ಬೇಕು ರೀ ಇಲ್ಲಿ ಮುಂದೆ ಯೂನಿಟ್ಸ್. ಇದು ಬರಿಬೇಕು ರೀ ಕಂಪಲ್ಸರಿ. ಓಕೆ, ಅದೇನು ಯೂನಿಟ್ಸ್ ಇದೆ ನೋಡಿ ಅದನ್ನೇನು ಮಾಡಿ ಬರಿಬೇಕು ಕಂಪಲ್ಸರಿ. ಓಕೆನಾ, ಇದನ್ನು ಆರಾಮ್ಸೆ ಏನು ಮಾಡ್ಬೋದಪ್ಪ 2 ಮಾರ್ಕ್ಸ್ ತೊಗೋಬೋದು. ಕೋಡ್ ಹೇಳ್ಕೊಂಡು ಇಲ್ಲಿ ನೋಡಿ 2 ಮಾರ್ಕ್ಸ್ ಕ್ವಶನ್ ಯಾವ ಥರ ಕೇಳಿದಾನಪ್ಪ ಅಂದರೆ ಇಲ್ಲಿ ನೋಡಿ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ M 4, 6. ನೆಕ್ಸ್ಟ್ N ಅಂತ ಪಾಯಿಂಟ್ಸ್ ಏನಪ್ಪ ಅಂತಂದರೆ 6, 8 ಅಂತ. ಇದ್ರ ಏನು ಫೈಂಡ್ ಮಾಡಕ್ಕೆ ಹೇಳ್ತಾನ್ರಿ ಮಿಡ್ ಪಾಯಿಂಟ್. ಇಲ್ಲಿ ನೋಡಿ ಮಿಡ್ ಪಾಯಿಂಟ್ ಫೈಂಡ್ ಮಾಡಕ್ಕೆ ಫಸ್ಟ್ ಏನು ಮಾಡಿರಿ ಗಿವನ್ ಬರೀರಿ. ಗಿವನ್ ಕೋಆರ್ಡಿನೇಟ್ಸ್ ಏನು ಕೊಟ್ಟಾನ್ರಿ M 4, 6 and N 6, 8. This one x1 y1, this one x2 y2. ಇಲ್ಲಿ ನೋಡಿ ಫಾರ್ಮುಲಾ ಏನೈತ್ರಿ ಮಿಡ್ ಪಾಯಿಂಟ್ ಫಾರ್ಮುಲಾ P of x, y. ಇಲ್ಲಾಂದ್ರೆ ಬರೀರಿ P of x, y is equals to x1 plus x2 divided by 2. Next y1 plus y2 divided by 2. ಏನು ಬರೀತೀರಿ x1 ವ್ಯಾಲ್ಯೂ ಎಷ್ಟೈತ್ರಿ 4 plus x2 ವ್ಯಾಲ್ಯೂ 6 divided by 2. ನೆಕ್ಸ್ಟ್ y1 ವ್ಯಾಲ್ಯೂ ಎಷ್ಟೈತ್ರಿ 6 ಇದೆ ಪ್ಲಸ್ y2 ವ್ಯಾಲ್ಯೂ ಎಷ್ಟೈತ್ರಿ 8 ಇದೆ divided by 2. 4 plus 6 10 ಆಗುತ್ತೆ. 10 by 2 14 by 2 is equals to next ಏನಾಗ್ತದೆ 2 1s 2 5s 2 1s 2 7s. ಎಷ್ಟಾದ್ರಿ ಕೋಆರ್ಡಿನೇಟ್ಸ್ 5, 7. therefore the coordinates of the midpoint of the line segment points ಏನು ಆಗ್ತಾವಪ್ಪ ಅಂದರೆ 5, 7. ಕೋಆರ್ಡಿನೇಟ್ಸ್ ಏನ್ರಿ 5, 7. ಇದು ಏನಪ್ಪ ಅಂದರೆ 2 ಮಾರ್ಕ್ಸಿನ ಕ್ವಶನ್. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆನಾ, ನಾಳೆ ಏನಾಗುತ್ತಪ್ಪ ಅಂದರೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.